ಗುಡ್ಡಾಪುರ ದಾನ ಬಂದಿರಿ ನಾವು ಗುಡ್ಡಾಪುರ ದಾನಮ್ಮ ಕೆಟ್ಟಪ್ಪ ಕಿಟ್ಟಿ ಕುಲ್ಪೇಲೆ ನಾಲ್ಕು ಮುಲಿ ಕುಡಿಸಾರ ಅಲ್ಲೇ ಬರ್ತಾಗ ಈ ಜಾಗ ಯಾವುದಂದ್ರೆ ಸಂತೀರ್ಥ ದಾನಮ್ಮ ದೇವಿ ಮತ್ತು ಸೋಮೇಶ್ವರ ಮದುವೆಯಾಗಿ ಜಾಗ ನೋಡ್ರಿ ಇದು ಗುಡ್ಡಾಪುರ ದಾನಮ್ಮ ಮತ್ತು ಸೋಮೇಶ್ವರ ಎಷ್ಟು ಚಡ್ಡ ಅಲ್ಲ ಮರ ಆಯ್ತು ನೋಡಿ ಇದ್ದಿನ ಬರ್ತೈತಿ ಯವ್ವ ಜಗ್ಗೇಶ್ ಜಗದೀಶರ್ ಕಿಟಾಲಿ ದಾನಮ್ಮದಿಂದ ಬಂದ್ವಿ ಅದಕ್ಕೆ ಕಾಲು ತಗೋತೀರಿ ನೋಡ್ರಿ ಈಗ ದಾನಮ್ಮದಿಂದ ಬಂದೀವಿ ಏನಂತ ಬಕೆಟ್ ಒಂದು ಬಿದ್ದತ್ಲೆ ಅಲ್ಲಿ ಇದ್ರಾಗ ನೀರು ಎಷ್ಟು ತೆಗೆದ್ರು ನೀರು ಖಾಲಿ ಆಗಂಗಿಲ್ಲ ಅಂತ ಇಲ್ಲೇ ಲಿಂಗ ಐತಂತ ಈ ನೀರು ತಗೊಂಡು ಲಿಂಗಕ್ಕೆ ಓಹೋ ಹೋ ಇಲ್ಲಿ ಐತೇನ್ರಿ ಹಿಂಗ ಐತೇನ್ ಲಿಂಗ ಇಲ್ಲಿ ಕಾಲ್ ಮೇಲೆ ಹಾಕೋಡಂತಾರ ಹಾಂ ಕಾಲ್ ಮೇಲೆ ಹಾಕೋಡ ಇಲ್ಲಿ ಶಿವಲಿಂಗ ಐತಿ ಶಿವಲಿಂಗಕ್ಕೆ ನೀರು ಹಾಕಿ ಬಸವನ ಬಾಯಾಗ ನೀರು ತಗೋ ಅವ್ರ ತಲೆಯಾಗ ದಮ್ ಗಂಟಾಗಿತ್ತತ್ರಿ ಅದಕ್ಕೆ ನೀರು ತೊಗೊಂಡು ಹೋಗಿ ಚಳಕ ಮಾಡೋಣ ಅವ್ರೆಲ್ಲ ಕರಗಿ ಹೋಗೈತಿ ಅದು ಸ್ಟೀಲಿನ ಹೊಸ ಹಾಕಿಸ್ಕೊಟ್ಟಾರ ಅವ್ರ ಹೆಸರು ಐತದ ಇದು ಬಾವೇನ್ರಿ ಇದು ಬಾವೇನ್ರಿ ನೀರು ತಗೊಂಡಾಯ್ತು ತೀರ್ ತಗೊಂಡೇನ್ರಿ आम्हाला आता सांगायला कळत बघा तुम्हाला तुम्ही जर येणार बघून या पहिलं नाही जर म्हणतात तर आम्ही ನಾವು ಗುಡ್ಡಾಪುರ ದಾನಮ್ಮಿಂದ ದರ್ಶನ ತಗೊಂಡು ಅಲ್ಲಿ ಸಂತೀರ್ಥ ಅಂತ ಐತಿ ಗುಡ್ಡಾಪುರ ದಾನಮ್ಮ ಮತ್ತು ಸೋಮೇಶ್ವರ ಮದುವೆ ಆಗಿದ್ದ ಸ್ಥಳ ಅಲ್ಲಿ ನೋಡ್ರಿ ಎಷ್ಟು ಜನ ತೊಟ್ಲ ಕಟ್ಟ್ಯಾರ ಇದು ಯಾಕಂತಂದ್ರೆ ಅಲ್ಲಿ ಉಡಿ ತುಂಬಿಸ್ಕೊಂಡು ಹೋಗಿ ಕಾಯಿನ 11 ಗುರುವಾರ ಪೂಜೆ ಮಾಡಿ ಮಾಡಿದ ಒಂದು 2 ತಿಂಗಳಿಗೇನೆ ಪ್ರೆಗ್ನೆಂಟ್ ಆಗಿದ್ದು ತುಂಬ ಸಾಕ್ಷಿಗಳದಾವ್ರಿ ಅಲ್ಲಿ ಹಾಗಾಗಿ ಅದಕ್ಕೆ ಪ್ರಸಿದ್ಧಿ ಆಗೈತಿ ಸೊ ಅದಕ್ಕೆ ಪ್ರೂಫ್ ಇಲ್ಲೇ ಐತಿ ನೋಡ್ರಿ ಎಷ್ಟು ಜನ ಸಕ್ಸಸ್ ಆದ್ಮೇಲೆ ಬಂದು ತೊಟ್ಲ ಕಟ್ಟಿರ್ತಾರೆ ನಿಮಗೂ ಯಾರ್ದಾರ ಇದನ್ನೈತಂದ್ರೆ ಗುಡ್ಡಾಪುರ ದಾನಮ್ಮಿಂದ 5-6 ಕಿಲೋಮೀಟ್ರ್ ಒಳಗನ ಇರ್ತೈತಿ ಅಲ್ಲಿ ಹೋಗಿ ಕಾಯಿ ಕಟ್ರಿ ಕಾಯಿ ಕಟ್ಟೋದಲ್ಲ ಅವರು ಕಾಯಿ ಕೊಡ್ತಾರೆ ನಾವು ಮನ್ಯಾಗಿಟ್ಟು ಪೂಜೆ ಮಾಡ್ಬೇಕು 11 ಗುರುವಾರ ನೀವು ಅಲ್ಲಿ ಹೋದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ವಿಸಿಟ್ ಮಾಡಿರಿ ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ